ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆದಮೇಲೆ ಟಾಕ್ಸಿಕ್ ಮೇಲೆ 2 ಸೆಟ್ ಆಫ್ ಒಪಿನಿಯನ್ ಬರ್ತಾ ಇದೆ. ಅದರಲ್ಲಿ ಒಂದು ಸೆಟ್ ಹೇಳುತ್ತೆ ಇದು ಹೈಪ್ ಆಯಿತು ಅಂತ, ಆ್ಯಂಡ್ ಇನ್ನೂ ಒಂದು ಸೆಟ್ ಹೇಳುತ್ತೆ ಇದರಲ್ಲಿ ಕಂಟೆಂಟ್ ಇದೆ ಅಂತ. ಸೊ ನಾವಿವತ್ತು ಒಂದು ಕನ್ಕ್ಲೂಷನ್ಗೆ ಬರೋ ಮುಂಚೆ ಟಾಕ್ಸಿಕ್ ಸಿನಿಮಾದಲ್ಲಿ ಜಸ್ಟ್ ಯಶ್, ಬ್ಲಡ್, ಗನ್, ವುಮೆನ್ ಇಷ್ಟೇನಾ ಅಥವಾ ಬೇರೆ ಏನಾದರೂ ಇದೆಯಾ ಅಂತ ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆ್ಯಂಡ್ ನಾನು ಮಾಡುವಂಥ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈಪ್ ಕೊಡೋದನ್ನ ಮರಿಬೇಡಿ. ಫಸ್ಟ್ ಆಫ್ ಆಲ್ KGF ಆದಮೇಲೆ ಯಶ್ ಅವರ ಸ್ಟಾರ್ಡಮ್ ಚೇಂಜ್ ಆಗಿದೆ. ಇವಾಗ ಯಶ್ ಅಂತಂದರೆ ಗ್ಯಾಂಗ್ಸ್ಟರ್ ಲುಕ್, ಸ್ವ್ಯಾಗ್, ಆಟಿಟ್ಯೂಡ್ ಅನ್ನೋದು ನೆನಪಾಗತ್ತೆ. ಇನ್ನು ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ ಫಿಲಮ್ ಅಂತಂದರೆ ಅದು ಕ್ಯಾರೆಕ್ಟರ್ ಓರಿಯೆಂಟೆಡ್ ಆಗಿರುತ್ತೆ ಮತ್ತು ಡಿಫ್ರೆಂಟ್ ಸ್ಟೈಲಲ್ಲಿ ಇರುತ್ತೆ ಅನ್ನೋದು ನೆನಪಾಗತ್ತೆ. ಸೊ ಈ ಇಬ್ರು ಸೇರ್ಕೊಂಡು ಮಾಡಿರುವಂಥ ಟಾಕ್ಸಿಕ್ ಫಿಲಮ್ ಬಗ್ಗೆ ಎಲ್ಲ ಇದು ಕೇವಲ ರೊಮ್ಯಾನ್ಸ್ ಆ್ಯಂಡ್ ಲೇಡೀಸ್ ರಾಯಿನ್ ವಿರುದ್ಧ ಸೇಡು ತೀರಿಸ್ಕೊಳ್ಳುವಂಥ ಒಂದು ಜಸ್ಟ್ ನಾರ್ಮಲ್ ಸ್ಟೋರಿ ಅಂತ ಹೇಳ್ತಿದ್ದಾರೆ. ಇದು ನಿಜನಾ? ಇದು ಅಷ್ಟಕ್ಕೆ ಸೀಮಿತನಾ ಅಂತ ನಾವು ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಈ ವಿಡಿಯೋನ ನೋಡಿ. ಇಲ್ಲಿ ಕಾಮಿಕಾನ್ ಅಲ್ಲಿ ಒಬ್ಬ ಇಂಟರ್ವ್ಯೂಯರ್ ಯಶ್ನ ಕೇಳ್ತಾರೆ ದಟ್ ವಿ ಆಲ್ ಥಿಂಕ್ ಇದರಲ್ಲಿ ಎಲ್ಲಾ ಲೇಡೀಸ್ ಸೇರ್ಕೊಂಡು ಕಿಯಾರಾ ಅಡ್ವಾಣಿ ಅವರ ಕ್ಯಾರೆಕ್ಟರ್ನ ಚೂಸ್ ಮಾಡಿ ರಾಯಿನ್ ವಿರುದ್ಧ ರಿವೆಂಜ್ ತಗೋತಾರೆ ಅಂತ. ಇದಕ್ಕೆ ಯಶ್ ಅವ್ರು ಹೇಳ್ತಾರೆ ಇಟ್ಸ್ ಜಸ್ಟ್ ಎ ಪ್ರಿಟಿ ಆವರೇಜ್ ಸ್ಟೋರಿ ಅಂತ. ಮತ್ತೆ ಯಶ್ ಅವರೇ ಆಪ್ಕೆ ಅದಾಲತ್ ಶೋ ಅಲ್ಲಿ ಹೇಳಿದ್ದಾರೆ ನನ್ನ ಸ್ವಲ್ಪ ಜನ ಲೇಡೀಸ್ ಅಟ್ಯಾಕ್ ಮಾಡ್ತಾರೆ ಆ್ಯಂಡ್ ನಾನು ಸ್ವಲ್ಪ ಜನ ಲೇಡೀಸ್ನ ಅಟ್ಯಾಕ್ ಮಾಡಿದ್ದೀನಿ ಅಂತ. ಸೊ ಇಲ್ಲಿ ಒಂದು ಲೇಡಿ ವಿಲ್ಲನ್ ಇಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಮತ್ತೆ ದಿ ಮೇನ್ ಥಿಂಗ್ ಏನು ಅಂತಂದ್ರೆ ಟಾಕ್ಸಿಕ್ನ ಫಾರಿನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರುವಂತ ವೇರಿಯನ್ಸ್ ಕಂಪ್ನಿಯವರು ಹೇಳ್ತಾರೆ ಕೆಲವೊಂದಷ್ಟು ಟ್ರೈಲರ್ ಅಲ್ಲಿ ಕಂಪ್ಲೀಟ್ ಮೂವಿ ಡೀಟೇಲ್ನ ಬಿಟ್ಕೊಡ್ತಾರೆ. ಮತ್ತೆ ಇನ್ನ ಕೆಲವೊಂದಷ್ಟು ಟ್ರೈಲರ್ ಅಲ್ಲಿ ಕೇವಲ ಅದರ ಗುಡ್ ಪಾರ್ಟ್ಸ್ನ ಮಾತ್ರ ಬಿಟ್ಕೊಡ್ತಾರೆ. ಬಟ್ ನೀವು 4 ಮಿನಿಟ್ಸ್ ಟಾಕ್ಸಿಕ್ ಟ್ರೈಲರ್ನ ನೋಡಿದ್ಮೇಲೂ ಯು ಹ್ಯಾವೆಂಟ್ ಸೀನ್ ನಥಿಂಗ್ ಅಂತ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಟಾಕ್ಸಿಕ್ ಟ್ರೈಲರ್ ಅಲ್ಲಿ ಏನು ಇಲ್ವಾ? ಹಾಗಾದ್ರೆ ಇದರ ಸ್ಟೋರಿ ಏನು ಅಂತ PHF ಪ್ರಕಾರ ನೋಡೋದಾದ್ರೆ ಇದು 1942 1970 ತನಕ ಗೋವಾದಲ್ಲಿ ನಡೆಯುವಂತ ಒಂದು ಘನಘೋರ ಆಕ್ಷನ್ ಸ್ಟೋರಿ ಆಗಿದೆ. ಮತ್ತೆ ಈ ಕರಾವಳಿ ಭೂಮಿಯಲ್ಲಿ ಹೆಚ್ಚುತ್ತಿರುವಂತ ಅಪರಾಧದ ಸಿಂಡಿಕೇಟ್ಗಳಲ್ಲಿ ಒಬ್ಬ ಮನುಷ್ಯ ರಕ್ತ, ಭಯ ಮತ್ತೆ ದ್ರೋಹದ ಮೂಲಕ ತನ್ನ ಸಾಮ್ರಾಜ್ಯವನ್ನು ರೂಪಿಸುತ್ತಾನೆ. ಮತ್ತೆ ಅಧಿಕಾರವನ್ನು ನೀಡಲಾಗುವುದಿಲ್ಲ, ಅದನ್ನು ವಶಪಡಿಸಿಕೊಳ್ಳಲಾಗುತ್ತದೆ. ಮತ್ತೆ ಅದು ಯಾವಾಗಲೂ ಮರುಪಾವತಿಯನ್ನು ಬಯಸುತ್ತದೆ. ಇಲ್ಲಿ ಸ್ಮಗ್ಲಿಂಗ್ ಮಾರ್ಗಗಳು ಯುದ್ಧ ಭೂಮಿಯಾಗಿ ಮಾರ್ಪಟ್ಟಾಗ, ನಿಷ್ಠೆ ಅನುಮಾನಕ್ಕೆ ಸಿಗಾಕೊಂಡಾಗ ಕೊನೆಯಲ್ಲಿ ಅವನ ಆಯ್ಕೆಗಳು ಪರಿಣಾಮಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ ಅಂತ ಇದೆ. ಸೊ ಇವರು ಈ ಟ್ರೈಲರಲ್ಲಿ ತೋರಿಸಿರೋದು ಕಂಪ್ಲೀಟ್ ಅಲ್ಲ. ಆ್ಯಂಡ್ ಈ ಟ್ರೈಲರಲ್ಲಿ ಗ್ಯಾಂಗ್ಸ್ಟರ್, ಸಿಂಡಿಕೇಟ್, ಸ್ಮಗ್ಲಿಂಗ್, ಡ್ರಗ್ಸ್, ಚೈನಾ ಕನೆಕ್ಷನ್ ಇದು ಯಾವುದನ್ನು ಕೂಡ ಸರಿಯಾಗಿ ತೋರಿಸಿಲ್ಲ. ಸೊ ವೇರಿಯನ್ಸ್ ಫಿಲ್ಮ್ಸ್ ಅವರು ಹೇಳ್ದ ಹಾಗೆ ಇಲ್ಲಿ ತುಂಬ ವಿಷಯನ ಅಥವಾ ಕಾನ್ಸೆಪ್ಟ್ನ ಇವರು ಬೇಕು ಅಂತಲೇ ಹೈಡ್ ಮಾಡಿ ಸಿನಿಮಾದ ವೀಕ್ ಪೋರ್ಷನ್ಸ್ನ ಮಾತ್ರನೇ ಇವರು ಬಿಟ್ಕೊಟ್ಟಿದ್ದಾರೆ ಅಂತ ಆಯಿತು. ಮತ್ತೆ ಇದನ್ನ ಬೂಸ್ಟ್ ಮಾಡುವಂಥ ಪಾಯಿಂಟ್ ಏನು ಅಂತಂದರೆ ಟಾಕ್ಸಿಕ್ ಟ್ರೈಲರ್ ಈವೆಂಟ್ ಸ್ಪೀಚಲ್ಲಿ ಕಿಯಾರಾ ಅಡ್ವಾಣಿ, ನಯನತಾರಾ, ಹುಮಾ ಕುರೇಶಿ, ತಾರಾ ಸುತೇರಾ ಎಲ್ಲರೂ ಕೂಡ ತುಂಬ ಕಾನ್ಫಿಡೆಂಟ್ ಆಗಿ ಆಡಿಯನ್ಸ್ ಟಾಕ್ಸಿಕ್ ಫಿಲಮ್ ರಿಲೀಸ್ ಆದಮೇಲೆ ನಮ್ಮನ್ನ ಡಿಫ್ರೆಂಟ್ ವರ್ಷನಲ್ಲಿ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇವರು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಅಂದರೆ ಇದರಲ್ಲಿ ಎವ್ರಿ ಫೀಮೇಲ್ ಕ್ಯಾರೆಕ್ಟರ್ ಆಸ್ ಎನ್ ಎ ಪರ್ಪಸ್ ಮತ್ತೆ ಪವರ್ಫುಲ್ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ಇಲ್ಲಿ ತುಂಬ ಡ್ರಾಮಾಗಳಿವೆ ಆ್ಯಂಡ್ ಇವರು ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ನ ಪ್ರೆಸೆಂಟ್ ಮಾಡಿರುವಂಥ ರೀತಿ ಇಂಟರ್ನ್ಯಾಷನಲ್ ಲೆವೆಲ್ ಫೀಲ್ನ ಕೊಡ್ತಾ ಇರೋದ್ರಿಂದ ಇದೊಂದು ಜಸ್ಟ್ ನಾರ್ಮಲ್ ಮಾಸ್ ಮಸಾಲಾ ಮೂವಿ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ನಿಮಗೆ ಟಾಕ್ಸಿಕ್ ಸ್ಟೋರಿ ಬಗ್ಗೆ ಏನು ಅನ್ನಿಸ್ತಾ ಇದೆ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಹಾಗೆ ಐಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.